ಹರಿಹರ ನಗರ ಪೊಲೀಸ್ ಠಾಣೆಯ ಇತಿಹಾಸದಲ್ಲೇ ಅತ್ಯಂತ ಜನಸ್ನೇಹಿ ಹಾಗೂ ಪ್ರಭಾವಿ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ವೃತ್ತ ನಿರೀಕ್ಷಕರಾದ ಆರ್.ಎಫ್. ದೇಸಾಯಿಯವರು ಇಂದು ಸೇವೆಯಿಂದ ನಿವೃತ್ತರಾಗಿದ್ದಾರೆ. ತಮ್ಮ ಸುದೀರ್ಘ ಹಾಗೂ ಪ್ರಾಮಾಣಿಕ ವೃತ್ತಿ ಜೀವನದ ಕೊನೆಯ ದಿನವಾದ ಇಂದು ಹರಿಹರ ನಗರದ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಪತ್ರಕರ್ತ ಮಿತ್ರರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ತುಂಬು ಹೃದಯದ ಬೀಳ್ಕೊಡುಗೆಯನ್ನು ಪಡೆದುಕೊಂಡರು. ಆರ್.ಎಫ್. ದೇಸಾಯಿಯವರು ಹರಿಹರ ನಗರ ಪೊಲೀಸ್ ಠಾಣೆಯ ಅಧಿಕಾರದ ಚುಕ್ಕಾಣಿಯನ್ನು ತಮ್ಮ ಕೈಗೆ ತೆಗೆದುಕೊಂಡ ದಿನದಿಂದ ಇಲ್ಲಿಯವರೆಗೂ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇಡೀ ವೃತ್ತಿ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದರು. ಕೇವಲ ಅಪರಾಧ ಮುಕ್ತ ನಗರವನ್ನಾಗಿಸುವುದಷ್ಟೇ ಅಲ್ಲದೆ ಪ್ರತಿಯೊಬ್ಬರೊಂದಿಗೂ ಭ್ರಾತೃತ್ವ ಮತ್ತು ಪ್ರೀತಿ ವಿಶ್ವಾಸದ ಭಾವನೆಯನ್ನು ಬೆಳೆಸಿಕೊಂಡು ಕರ್ತವ್ಯ ನಿಭಾಯಿಸಿದ್ದು ಸಾರ್ವಜನಿಕರ ವಲಯದಲ್ಲಿ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿತ್ತು. ಇದೇ ವೇಳೆ ಮಾತನಾಡಿದ ಸಾರ್ವಜನಿಕರು ಹಾಗೂ ಪತ್ರಿಕಾ ಮಿತ್ರರು, ಆರ್.ಎಫ್. ದೇಸಾಯಿಯವರಂತಹ ಜನಸ್ನೇಹಿ ಹಾಗೂ ದಕ್ಷ ಅಧಿಕಾರಿಗಳು ಮತ್ತೆ ಮತ್ತೆ ಹರಿಹರ ನಗರ ಪೊಲೀಸ್ ಠಾಣೆಗೆ ಆಗಮಿಸುವಂತಾಗಬೇಕು. ಇವರ ಕಾರ್ಯವೈಖರಿ ಇಲಾಖೆಯ ಇತರ ಸಿಬ್ಬಂದಿಗೂ ದೊಡ್ಡ ಪ್ರೇರಣೆ ಎಂದು ಹಾರೈಸಿದರು. ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವ ಆರ್.ಎಫ್. ದೇಸಾಯಿಯವರಿಗೆ ಮುಂದಿನ ದಿನಗಳಲ್ಲಿ ಭಗವಂತನು ಉತ್ತಮ ಆಯುಷ್ಯ, ಆರೋಗ್ಯ, ನೆಮ್ಮದಿ ಹಾಗೂ ಹೆಚ್ಚಿನ ಶ್ರೇಯಸ್ಸನ್ನು ಕರುಣಿಸಲಿ. ಇವರಿಂದ ಪ್ರೇರಿತರಾಗಿ ಹರಿಹರ ಪೊಲೀಸ್ ಸಿಬ್ಬಂದಿ ವರ್ಗದವರು ಇವರಂತೆಯೇ ಅತ್ಯುತ್ತಮವಾದ ಕರ್ತವ್ಯವನ್ನು ನಿಭಾಯಿಸಲಿ ಎನ್ನುವುದೇ ಇಂದಿನ ಬೀಳ್ಕೊಡುಗೆ ಸಮಾರಂಭದ ಎಲ್ಲರ ಆಶಯವಾಗಿತ್ತು. ಕ್ಯಾಮೆರಾಮನ್ ಪ್ರವೀಣ್ ಗೌಡ ಜೊತೆ ಇಸ್ಮಾಯಿಲ್ ಜಬೀವುಲ್ಲಾ, ಹರಿಹರ. ಉಮೇಶ್ ಸರ್ ಅವರೇ ಹಾಗೂ ಎಲ್ಲ PHS ಅವರೇ, ಹರಿಹರದ ನಾಗರಿಕ ಬಂಧುಗಳೇ, ನನ್ನ ನೆಚ್ಚಿನ ಸಿಬ್ಬಂದಿ ಮಿತ್ರರೇ, ಸಹೋದರ ಸಹೋದರಿಗಳೇ, ಈ ದಿನ ನಮ್ಮ ದೇಸಾಯಿ ಸರ್ ಅವರ ಬೀಳ್ಕೊಡುಗೆ ಬಹಳಷ್ಟು ಬೇಜಾರು ನನಗೆ ಚಮನ ಆಗ್ತಾಯಿದೆ. ಭಾಳ ಭಾವನಾತ್ಮಕ ಮಾತಾಡೋ ಚಮನ. ಅದೇ ರೀತಿ ಅವರು ನಮ್ಮ ವರ್ಕ್ ದೇಸಾಯಿ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ವರ್ಕ್ ಡೆಡಿಕೇಶನ್, ಅವರ ಜೀವನವನ್ನೇ ವರ್ಕಿಗೋಸ್ಕರ ಮುಡುಕೋಗಿದ್ದಾರೆ ಅಂದರೆ ತಪ್ಪಾಗಲಾರದು. ಅವ್ರು ಬೆಳಗ್ಗೆ ಸ್ಟೇಟಸ್ ಹಾಕಿದ್ದು ಅವರು ಉಸಿರನ್ನ ವರ್ಕೌಟ್ ಮಾಡ್ಕೊಂಡಿದ್ದಾರೆ. ಅಷ್ಟು ಅವರು ಕರ್ತವ್ಯದ ಮೇಲೆ ಅವರಿಗೆ ಬೆಳಗ್ಗೆ 4:15 ಕೇಳ್ತಾರೆ. ಅವರು ಬೆಳಗ್ಗೆ 4:15 ಇದ್ರೆ ಅವರು ಬರೀ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅವ್ರ ವರ್ಕ್. ಕಂಪ್ಯೂಟರಲ್ಲಿ, ಲ್ಯಾಪ್ಟಾಪ್ ಅಲ್ಲಿ. ಇವತ್ತಿನ ಯಾವ ಹುಡುಗರು ಸಹಿತ ಅವರಷ್ಟು ಕಂಪ್ಯೂಟರ್ ನಾಲೆಡ್ಜ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ತನಿಖೆ ಇಲಾಖೆಯನ್ನು ಅವ್ರನ್ನು ಕುಡ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅಷ್ಟು ನಾಲೆಡ್ಜ್ ಇದೆ ಅವರಿಗೆ. ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮೇಲಾಧಿಕಾರಿಗಳು ಬಂದಂತ ಆದೇಶಗಳಿತ್ತು ನಮ್ಮ ಇಲಾಖೆಯಲ್ಲಿ. ಅದು ನಿಮಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ. ಯಾವ್ದಾದ್ರು ಒಂದು ಆದೇಶ ಬಂತು ಅಂದ್ರೆ ಅವತ್ತು ಅದು ಎನಿಕಷ್ಟು ಸಿಬ್ಬಂದಿಯವರಿಗೆ ಹೇಳಿ ಅದು ಆಗ್ಲೇಬೇಕು. ಒಂದು ಉದಾಹರಣೆ, ಒಂದು ಮನೆ ಪೊಲೀಸ್ ಅಂತ ಒಂದು ಆದೇಶ ಬರುತ್ತೆ. ಮನೆ ಪೊಲೀಸ್ ಅಂತ ಆದೇಶ ಬಂದ್ರೆ ಅವರು ಅವತ್ತು ರೋಲ್ ಕಾಲ್ ಅಲ್ಲಿ ಇನ್ನು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ, ಆಲ್ಮೋಸ್ಟ್ ಸ್ಟೇಟ್ ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಸ್ಟೇಷನ್ ಸಿಬ್ಬಂದಿಯವರಿಗೆ ಹೇಳಿ ಪ್ರತಿಯೊಂದು ಮನೆಯಲ್ಲೂ ಒಂದು 15-20 ದಿವಸದಲ್ಲಿ ಎಲ್ಲ ಮನೆ ಸರ್ವೆ ಮಾಡಿಸಿ ರೊಟೀನ್ ಡ್ಯೂಟಿ ಜೊತೆಗೆ ಅವೆಲ್ಲ ಸರ್ವೆ ಮಾಡಿಸಿ ಪ್ರತಿಯೊಂದು ಮಾಹಿತಿ ಸಂಗ್ರಹ ಮಾಡಿ ಅದನ್ನೊಂದು ಬುಕ್ ಮಾಡಿಸ್ತಾರೆ. ನಮ್ಮ ಜಿಲ್ಲೆ ಕೆಲವು ಸ್ಟೇಷನ್ಗಳು ಪ್ರಾರಂಭನೆ ಮಾಡಿರಲ್ಲ. ನಮ್ಮ ಸ್ಟೇಷನ್ ಪ್ರಥಮ ಫಸ್ಟ್ ನಮ್ದೇ ಮುಗಿಸ್ತೀವಿ. ಯಾವ್ದಾದ್ರು ಹಾಗೂ ಈ ಒಂದು ಲಾಂಛನದ ಉದ್ಘಾಟನೆಯನ್ನ ಮಾನ್ಯ ಅವರ ವತಿಯಿಂದ ಎಲ್ಲರಿಗೂ ಹಾಗೂ ವೃತ್ತ ನಿರೀಕ್ಷಕರು, ನನ್ನ ಸಲ್ಲಿಕರು ಹಾಗೂ ಮತ್ತೆ ಹರಿಹರ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಮಾನ್ಯ ಆರ್.ಎಫ್. ದೇಸಾಯಿ ಸಾಹೇಬರ ಅವರ ನೇತೃತ್ವದಲ್ಲಿ ಈ ಒಂದು ಹಾಗೂ ವೃತ್ತ ನಿರೀಕ್ಷಕರು, ನನ್ನ ಸಲ್ಲಿಕರು ಹಾಗೂ ಮತ್ತೆ ಹರಿಹರ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಮಾನ್ಯ ಆರ್.ಎಫ್. ದೇಸಾಯಿ ಸಾಹೇಬರ ಅವರ ನೇತೃತ್ವದಲ್ಲಿ ಈ ಒಂದು ಹಾಗೂ ಈ ಒಂದು ಲಾಂಛನದ
ಉದ್ಘಾಟನೆಯನ್ನ ಉದ್ಘಾಟನೆಯನ್ನ ಮಾನ್ಯ ಫಸ್ಟ್ಗೆ ಕಟ್ಟಿರ್ತಾರೆ ಅದು ಎತ್ತು. ಆ ಎತ್ತಿಂದ ಉಳಿದ ಎತ್ತುಗಳು ಹಂಚಿದಾಗ ತಿರುಗ್ತಾವೆ. ಈಗೆಲ್ಲ ಮಿಷಿನ್ ಬಂದಿಂದ ಹಂಚಿ ಅಂದ್ರೆ ಗೊತ್ತಿಲ್ಲ, ಕಣ ಅಂದ್ರೆ ಗೊತ್ತಿಲ್ಲ, ಮೇಟಿ ಅಂದ್ರೂ ಗೊತ್ತಿಲ್ಲ ಅನ್ನೋಂಥ ಭಾವನೆ ನಾನು ಬಯಸ್ತೇನೆ. ನಾನು ಅನ್ನಿಸ್ತದೆ ನನಗೆ. ಹಂಗೆ ನಾವು ಏನು ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಸ್ಟೇಷನ್ಗೆ ಇಲ್ಲಿಂದ ವರ್ಕ್ ಆಗಿ ಮುಂದಿನ ಸ್ಟೇಷನ್ಗೆ ಹೋದ್ರೆ ಬಂದಪ್ಪ ಒಳ್ಳೆ ಕೆಲಸಗಾರ 5-6 ಮಂದಿ ಕೆಲಸ ಮಾಡ್ತಾನ, ಸಾಕಷ್ಟು ತಿಳ್ಕೊಂಡನ ಅನ್ನೋಂಥ ನಿಟ್ಟಿನಲ್ಲಿ ನೀವೆಲ್ಲ ರೆಡಿ ಆಗಬೇಕು. ಯಾಕೆ ಹೇಳ್ತೇನೆಂದ್ರೆ, ನಾವು ಆಫೀಸ್ ಇವತ್ತು ಇರ್ತೀವಿ, ನಾವು ಹೋಗ್ತೀವಿ. ಬಟ್ ದಾವಣಗೆರೆ ಜಿಲ್ಲಾ ಪೊಲೀಸ್ ಅನ್ನುವಂಥದ್ದನ್ನು ಮುಂದೊಯ್ದು ದಾವಣಗೆರೆ ಜಿಲ್ಲೆ ಪೊಲೀಸರ ಒಂದು ಗೌರವವನ್ನು ಕಾಪಾಡೋ ಕೆಲಸ ಯಾರಂದ್ರೆ ನಮ್ಮ ಸಿಬ್ಬಂದಿಯವರು. ಅವರೆಲ್ಲ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಮಾತ್ರ ನಮ್ಮ ದಾವಣಗೆರೆ ಜಿಲ್ಲೆಯ ಹೆಸರು ಬರೋಕ್ಕೆ ಸಾಧ್ಯ ಐತಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನು ನಾವೆಲ್ಲ ರಾಷ್ಟ್ರಾದ್ಯಂತ ಮೇಲ್ಮಟ್ಟಕ್ಕೆ ಅಥವಾ ಮೇಲ್ನೋಟಕ್ಕೆ ಬರುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಐತೆ. ಅದು ಬಿಟ್ಟರೆ ಒಂದು ಶಾಸನ ಸಿಬ್ಬಂದಿಗಳು ಈಗ ಆದ್ಮೇಲೆ ಶ್ರಮ ವಹಿಸಿದಂಥ ದೇಸಾಯಿ ಅವರಿಗೆ ಧನ್ಯವಾದಗಳು. ಮುಂದಿನ ದಿವಸ ಅವರು ನಡೆಸುತ್ತಿದ್ದಾರೆ. ಅದೇ ನಗರದ ಎಲ್ಲರಿಗೂ ಕೂಡ ಶುಭಾಶಯ ಕೊಡ್ತಾ ಒಂದು ಮಾತಾಡಬೇಕು ಅನ್ಕೊಂಡಿದ್ದೇವೆ. ಸರ್ ಸ್ವಲ್ಪ ಈ ಕಡೆ ಫೇಸ್ ಸರ್. ದೇಶ ಸಾಹೇಬರೇ ಹಾಗೂ ಸಚಿವರೇ, ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರೇ ಹಾಗೂ ಹರಿಹರ ನಗರದ ಎಲ್ಲ ನನ್ನ ಬಂಧುಗಳೇ, ನಾನು ಹರಿಹರದಲ್ಲಿ ಬಂದ ತಕ್ಷಣ ಒಂದು ಟ್ರಾಫಿಕ್ ವ್ಯವಸ್ಥೆ ನೋಡಿ ನಮ್ಮ ಮಾನ್ಯ SP ಸಾಹೇಬರು ಮೇಡಮ್ ಅವರಿಗೆ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ಹೀಗೆ ಪರ್ಮನೆಂಟ್ ಆಗಿ ಒಂದು ಕೂತಿದ್ರೆ ನಮ್ಮ ಸಿಬ್ಬಂದಿಯವರೆಲ್ಲ ಬಿಸಿಲಲ್ಲಿ ಅಥವಾ ಮಳೆಯಲ್ಲಿ ಅವರಿಗೆ ಟ್ರಾಫಿಕ್ ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳಿದ್ದಕ್ಕೆ ಅವರೆಲ್ಲ ನಮ್ಮ ರಿಕ್ವೆಸ್ಟ್ಗೆ ಹೇಳ್ಬಿಟ್ಟು ಹೇಳಿದ ಕೂತಿದ್ದಾರೆ. ಅವನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಕಾಲಾಂತರದಿಂದ ಕೆಲವೊಂದು ಅನ್ಯ ಕರ್ತವ್ಯಗಳಿಂದ ಆಗಿದ್ದಿಲ್ಲ. ಈಗ ಅದನ್ನು ಮಾನ್ಯ ನಮ್ಮ SP ಸಾಹೇಬರು ಆತ್ಮೀಯವಾಗಿ ತುಂಬ ಹೃದಯದಿಂದ ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಸಿಬ್ಬಂದಿಯವರೆಲ್ಲ ಸರಿಯಾಗಿ ಇಟ್ಕೊಂಡು ಸಾರ್ವಜನಿಕರಿಗೆ ಎಲ್ಲ ಅನುಕೂಲ ಆಗುವಂತೆ ಎಲ್ಲ ಕರ್ತವ್ಯ ವ್ಯವಸ್ಥೆ ಅಂತೇಳಿ ನಮ್ಮೆಲ್ಲರೂ